ಅದೊಂದು ನಾಟೋರಿಯಸ್ ಗ್ಯಾಂಗ್ ಒಂದು ಹುಡುಗಿಯನ್ನ ಬಳಸಿಕೊಂಡು ಹನಿ ಟ್ರ್ಯಾಪ್ ಮಾಡುವ ನೆಪದಲ್ಲಿ ಹಣ ಮಾಡೋದಕ್ಕೆ ಶುರು ಮಾಡಿದ್ರು. ಆದರೆ ಇದೀಗ ಅವರ ಆಟಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಅವರು ಟ್ರ್ಯಾಪ್ ಮಾಡೋಕೆ ಹಾಕ್ತಿದ್ದ ಸ್ಕೆಚ್ ಬಗ್ಗೆ ಗೊತ್ತಾಗಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಬೇಕಿಂಗ್ ಸೋಡಾ ತೋರಿಸಿ ಡ್ರಗ್ಸ್ ಅಂತ ಲಕ್ಷ ಲಕ್ಷ ಸುಲಿಗೆ. ಹುಡುಗಿಯನ್ನು ಮುಂದೆ ಬಿಟ್ಟು ಹನಿ ಟ್ರ್ಯಾಪ್ ಮಾಡಿಸುತ್ತಿದ್ದ ಐನಾತಿಗಳು. ಈ ಫೋಟೋದಲ್ಲಿರುವ ಮಹಿಳೆಯನ್ನ ಒಮ್ಮೆ ನೋಡಿ. ಈಕೆಯ ಮುಖವೇ ಹೇಳುತ್ತೆ ಏನೋ ಮಾಡಬಾರದ ಕೆಲಸವನ್ನ ಮಾಡಿದ್ದಾಳೆ ಅಂತ. ಕಣ್ತುಂಬ ನೀರು ತುಂಬಿಕೊಂಡು ಹೇಗೆ ಅಮಾಯಕಿಯ ತರ ನಿಂತಿದ್ದಾಳೆ ನೋಡಿ. ಈ ಮಾಯಾಂಗಿಣಿಯ ಹೆಸರು ಸಂಗೀತ ಅಂತ. ಮಾಡೋದಕ್ಕೆ ಕೆಲಸ ಕಾರ್ಯ ಯಾವುದೂ ಇಲ್ಲ. ದುಡ್ಡು ಮಾಡು ಹುಚ್ಚಿದ್ದ ಇವಳ ಜೊತೆ ಒಂದು ಗ್ಯಾಂಗೇ ಇದೆ. ಅದು ಅಂತಿಂತ ಗ್ಯಾಂಗ್ ಅಲ್ಲ ಬಿಡಿ. ಈಕೆಯನ್ನ ದಾಳವನ್ನಾಗಿ ಮಾಡಿಕೊಂಡು ಹನಿ ಟ್ರ್ಯಾಪ್ ಮಾಡಿ ಹಣ ಮಾಡೋದೇ ಇವರ ಒನ್ ಅಂಡ್ ಓನ್ಲಿ ಏಮ್ ಆಗಿದೆ. ಬೇಕಿಂಗ್ ಸೋಡವನ್ನ ತೋರಿಸಿ ಡ್ರಗ್ಸ್ ಪಾರ್ಟಿ ಮಾಡ್ತಿದ್ದೀರಿ ಅಂತ ಸುಲಿಗೆಗೆ ಯತ್ನಿಸುತ್ತಿದ್ದ ಈ ಖತರ್ನಾಕ್ ಗ್ಯಾಂಗ್ ಅನ್ನ ಪೊಲೀಸರು ಕೆಡ್ಡಾಗೆ ಕೆಡವಿದ್ದಾರೆ. ಇನ್ವೆಸ್ಟಿಗೇಷನ್ ವೇಳೆ ಈ ಖತರ್ನಾಕ್ಗಳ ಕ್ರೈಮ್ ಐಡಿಯಾಸ್ ನೋಡಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಡೇಟಿಂಗ್ ಆಪ್ ನಲ್ಲಿ ಒಬ್ಬರು ಹುಡುಗಿ ಪರಿಚಯ ಆಗಿ ಯಲಹಂಕ ಗಲೇರಿಯಾದಲ್ಲಿ ಒಂದು ಕಾಫಿ ಶಾಪಿಗೆ ಕರೀತಾರೆ. ಇಬ್ಬರೂ ಕೂಡ ಕಾಫಿ ಶಾಪಲ್ಲಿ ಕಾಫಿಯನ್ನು ಮುಗಿಸಿ ರಾಮಗೊಂಡಳ್ಳಿ ಅಂತಕ್ಕಂಥ ವಿಲೇಜ್ನಲ್ಲಿ ಒಂದು ಮನೆಯನ್ನು ಮಾಡ್ಕೊಂಡಿದ್ದು ಹುಡುಗಿ ಮನೆಗೆ ಹೋಗಿ ಇಬ್ಬರು ಕೂಡ ಮದ್ಯಪಾನವನ್ನು ಸೇವನೆ ಮಾಡ್ತಾ ಕೂತಿರ್ಬೇಕಾದ್ರೆ ಶರಣಬಸಪ್ಪ, ರಾಜು ಮಾನೆ, ಶ್ಯಾಮ್ ಸುಂದರ್, ಅಭಿಷೇಕ್, ಬೀರ್ಬಲ್, ಸಂಗೀತ ಇವರೆಲ್ಲರ ಟೀಮ್ ಟೆಕ್ಕಿ ಒಬ್ಬರಿಗೆ ಹನಿ ಟ್ರ್ಯಾಪ್ ಮಾಡಿ ಸಖತ್ತಾಗಿ ಸುಲಿಗೆ ಮಾಡಿದ್ರು. ಈ ಸಂಗೀತಾಳಿಗೆ ಟೆಕ್ಕಿ ರಾಕೇಶ್ ರೆಡ್ಡಿ ಪಂಬಲಿ ಎಂಬಾತ ಡೇಟಿಂಗ್ ಆಪ್ ಮೂಲಕ ಕಾಂಟ್ಯಾಕ್ಟ್ ಆಗಿದ್ದ. ನಂತರ ಇಬ್ಬರು ಸಹ ಆರಾಮಾಗಿ ಮಾತನಾಡಿಕೊಂಡಿದ್ದು. ಒಂದು ದಿನ ರೂಮಿಗೆ ಹೋಗೋಣ ಅಂತ ರಾಕೇಶ್ಗೆ ಈಕೆನೆ ಹೇಳಿದ್ಲು. ಆಕೆಯಿಂದಲೇ ಇನ್ವಿಟೇಷನ್ ಬಂತಲ್ಲ ಅಂತ ಆತ ರೂಮಿಗೂ ಹೋಗಿದ್ದಾನೆ. ರೂಮ್ನಲ್ಲಿ ಇದ್ದಾಗ ರಾಕೇಶ್ ರೆಡ್ಡಿಗೆ ಮದ್ಯಪಾನವನ್ನ ಮಾಡಿಸಿದಾಳೆ ಈ ಐನಾತಿ. ಆತ ಅಮಲಿನಲ್ಲಿದ್ದಾಗ ತನ್ನ ಗ್ಯಾಂಗ್ಗೆ ಬರೋದಕ್ಕೆ ಹೇಳಿದ್ಲು. ಆಕೆ ಅದೆಂತ ಖತರ್ನಾಕ್ ಅಂದ್ರೆ ತನ್ನ ಬ್ಯಾಗಿನಲ್ಲಿ ಬೇಕಿಂಗ್ ಸೋಡವನ್ನ ಇಟ್ಟುಕೊಂಡು ಬಂದಿದ್ದಾಳೆ. ಅವರ ಗ್ಯಾಂಗ್ ಬರ್ತಾ ಇದ್ದಂತೆ ರಾಕೇಶ್ ರೆಡ್ಡಿಗೆ ಬೇಕಿಂಗ್ ಸೋಡಾ ತೋರಿಸಿ ಇದು ಡ್ರಗ್ಸ್, ನೀವಿಬ್ಬರು ಸೇರ್ಕೊಂಡು ಡ್ರಗ್ಸ್ ಪಾರ್ಟಿ ಮಾಡ್ತಿದ್ದೀರಾ ಅಂತ ಹೇಳಿ ಭಯ ಹುಟ್ಟಿಸಿದ್ದಾರೆ. ಪೊಲೀಸರಿಗೆ ನಿಮ್ಮನ್ನ ಹಿಡಿದು ಕೊಡ್ತೀವಿ ಅಂತ ಹೇಳಿ ಭಯ ಹುಟ್ಟಿಸಿ ಆತನಿಂದ 2 ಲಕ್ಷ ಹಣವನ್ನ ತಮ್ಮ ಅಕೌಂಟ್ಗೆ ಕಳುಹಿಸಿಕೊಂಡಿದ್ದಾರೆ. ಆದ್ರೆ ರಾಕೇಶ್ಗೆ ಅದ್ಯಾಕೋ ಸಣ್ಣ ಅನುಮಾನವೊಂದು ಮೂಡಿತ್ತು. ಎಲ್ಲೋ ಏನೋ ಮಿಸ್ ಹೊಡಿತಿದೆ ಅಂತ ಅನಿಸಿ ಆತ ಪೊಲೀಸರ ಮೊರೆ ಹೋದಾಗ ಅಸಲಿಯತ್ತು ಬಯಲಾಗಿದೆ. ಒಬ್ಬ ಆರೋಪಿಯ ಮೇಲೆ 2023ರಲ್ಲಿ ಪುಟ್ಟೇನಹಳ್ಳಿ ಠಾಣೆಯಲ್ಲಿ ಒಂದು ಇದೇ ರೀತಿಯ ಪ್ರಕರಣ ದಾಖಲಾಗಿರುವಂತದ್ದು ಕಂಡು ಬಂದಿದೆ. ಉಳಿದ ಆರೋಪಿಗಳ ಹಿನ್ನೆಲೆಯನ್ನು ತನಿಖೆಯನ್ನು ಮಾಡ್ತಾ ಇದೆ. ಮಹಿಳೆ ಮೂಲತಃ ಉತ್ತರ ಪ್ರದೇಶದವರಾಗಿದ್ದು ಈ ಹಿಂದೆ ಯಾವುದೋ ಡ್ಯಾನ್ಸ್ ಬಾರ್ನಲ್ಲಿ ಕೆಲಸ ಮಾಡ್ತಿದ್ಲು ಅಂತಕ್ಕಂಥದ್ದು ಕಂಡು ಬಂದಿದೆ. ಇದೀಗ ರಾಕೇಶ್ ರೆಡ್ಡಿ ನೀಡಿದ ದೂರಿನ ಮೇರೆಗೆ ಯಲಹಂಕ ಠಾಣೆಯ ಪೊಲೀಸರು ದೂರನ್ನ ದಾಖಲಿಸಿಕೊಂಡು ಆಕೆ ಅಂಡ್ ಗ್ಯಾಂಗ್ನ ಜೈಲಿಗಟ್ಟಿದ್ದಾರೆ. ಒಟ್ಟಾರೆ 6 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಬೆಂಗಳೂರಿನಂತ ನಗರದಲ್ಲಿ ಇಂತಹ ಖತರ್ನಾಕ್ಗಳು ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ. ಅಂತವರಿಂದ ನಾವು ಹುಷಾರಾಗಿರೋದೇ ಒಳ್ಳೆಯದು. ಅದರಲ್ಲೂ ಕೂಡ ಬೆಳ್ಳಿಗಿರೋದೆಲ್ಲ ಹಾಲಲ್ಲ. ಡೇಟಿಂಗ್ ಆಪ್ಗಳಂತ ಪ್ಲಾಟ್ಫಾರ್ಮ್ಗಳಲ್ಲಿ ಪರಿಚಯ ಆಗೋರೆಲ್ಲ ಸಾಚಾಗಳಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಮ್ಮ ಹುಷಾರಲ್ಲೇ ನಾವಿರಬೇಕಾಗಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.